ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಸ್ಯ ಹೃದಯಂ ಶಿವಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆಪಾತಾಳನಭಸ್ಥಳಾಂತಭುವನ ಬ್ರಹ್ಮಾಂಡಮಾಲೆ ಸ್ಫುರತ್ ಜ್ಯೋತಿಸ್ಫಾಟಿಕಲಿಂಗಮೌಳಿವಿಲಸತ್ ಪೂರ್ಣೇಂದುವಾಂತಾಮೃತೈಃ ಹಸ್ತೋಕಾಪ್ಲುತಮೀಕಮೀಕಮಹಿಷಂ ರುದ್ರಾನುವಾಕಾಂಚಪನ್ ಧ್ಯಾಯೇದ್ದೀಪ್ಸಿತಸಿದ್ಧಯೇತ್ ಧ್ರುವಪದಂ ವಿಪ್ರೋಭಿಚಿಂತೇಚ್ಛಿವಂ ಬ್ರಹ್ಮಾಂಡವ್ಯಾಪ್ತದೇಹಾಭಸಿತರಿಮರುಚಾಭಾಸಮಾನಾ ಭುಜಂಗೈಃ ಕಂಠೇ ಕಾಲಾಕಪರ್ಧಾ ಕಲಿತಶಿಶಿಕಲಾಕ್ಷಂದಕೋದಂಡಹಸ್ತಾಃ ತ್ರಕ್ಷಾ ರುದ್ರಾಕ್ಷಭೋಷಾ ಪ್ರಣತಭಯಹರಾ ಶಾಂಭವಾ ಮೂರ್ತಿಭೇದಾಃ ರುದ್ರಾ ಶ್ರೀರುದ್ರಸೂಕ್ತಃ ಪರಕಡಿಗಬಾಣಪ್ರಯಚ್ಛಂತು ಸೌಖ್ಯಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೇ. ಎಲ್ರಿಗೂ ನಮಸ್ಕಾರ. ಇದು ರುದ್ರ ನಮಕ ರುದ್ರ ಚಮಕ ಹೇಳುವ ಮುನ್ನ ಹೇಳುವ ಧ್ಯಾನ ಸ್ತೋತ್ರದಿಂದ ಇವತ್ತು ಸ್ಟಾರ್ಟ್ ಮಾಡಿದೆ. ಅಂದರೆ ಈ ವಿಡಿಯೋ ಮಾಡುವ ಉದ್ದೇಶ ರುದ್ರ ಅದರದ್ದು ಇಂಪಾರ್ಟೆನ್ಸ್ನ ತಿಳಿಸ್ಕೊಳ್ಳೋದಕ್ಕೆ, ರುದ್ರ ನಮಕ ಶ್ರೀ ರುದ್ರ ಚಮಕ ಅದರದ್ದು ಇಂಪಾರ್ಟೆನ್ಸ್ನ ತಿಳಿಸ್ಕೊಳ್ಳೋದಕ್ಕೆ ಅಂತ. ಆ ಇಂಪಾರ್ಟೆನ್ಸ್ನ ತಿಳಿಸ್ಕೊಳ್ಳೋದಕ್ಕೆ ಒಂದು ವಿಡಿಯೋದಲ್ಲಿ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ತುಂಬ ವಿಚಾರಗಳಿರುತ್ತೆ ಅದರ ಬಗ್ಗೆ ಮಾತಾಡೋದಕ್ಕೆ ಅಥವಾ ಅದನ್ನು ತಿಳಿಸ್ಕೊಡೋದಕ್ಕೆ. ಸೊ ಆದಷ್ಟು ಈ ವಿಡಿಯೋ ನಾನು ಚಿಕ್ಕದಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಇನ್ಫಾರ್ಮೇಷನು ಕವರ್ ಆಗಲ್ಲ ಪ್ರಾಬಬಲಿ. ಅಕಸ್ಮಾತ್ ಎಲ್ಲ ಇನ್ಫಾರ್ಮೇಷನು ಕವರ್ ಆಗಿಲ್ಲ ಅಂತ ಅಂದರೆ ಇಫ್ ಯು ಶೋ ಸಮ್ ಇಂಟ್ರೆಸ್ಟ್, ನಾನು ನೆಕ್ಸ್ಟ್ ವಿಡಿಯೋನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಮೇನ್ ಇಂಟೆನ್ಷನ್ ಆಫ್ ದಿಸ್ ವಿಡಿಯೋ ಇಸ್ ಟು ಎಕ್ಸ್ಪ್ಲೇನ್ ವಿತ್ ಅನ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೌ ಪ್ರಾಕ್ಟಿಕಲಾಗಿ ನಾನು ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೇಗೆ ಅಂದರೆ, ಹೇಗೆ ನಮ್ಮ ವೇದ ಮಂತ್ರಗಳು ನಮ್ಮ ಎಂಥ ಫ್ರೀಕ್ವೆನ್ಸಿ ಜನ್ರೇಟ್ ಮಾಡಿ ಆ ಫ್ರೀಕ್ವೆನ್ಸಿ ಕಂಪ್ಲೀಟ್ಲಿ ಅಂತ ಸೈಂಟಿಫಿಕ್ ಸೈಡ್, ಆಧ್ಯಾತ್ಮಿಕವಾಗಲ್ಲದೆ ಸೈಂಟಿಫಿಕ್ ಸೈಡಲ್ಲಿ ಅದು ಹೇಗೆ ನಮಗೆ ಉಪಯೋಗುತ್ತೆ ಅದನ್ನು ನಾನು ವಿತ್ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಶುರು ಮಾಡಬೇಕಾಗಿದ್ದು ಬಿಗ್ ಬ್ಯಾಂಗ್ ಥಿಯರಿ. ಸೊ ಬಿಗ್ ಬ್ಯಾಂಗ್ ಥಿಯರಿಗೂ ಈ ವೇದಕ್ಕೂ ಏನು ಸಂಬಂಧ, ಅಥವಾ ರುದ್ರಕ್ಕೂ ಏನು ಸಂಬಂಧ ಅಲ್ವಾ? ಈಗ ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ಅದ್ರ ಬಗ್ಗೆ ಒಂದು ಬ್ಯಾಕ್ ಡ್ರಾಪ್ ಹೇಳ್ಬಿಡ್ತೀನಿ. ಬಿಗ್ ಬ್ಯಾಂಗ್ ಥಿಯರಿ ಹೆಂಗಾಯಿತು? ಆ್ಯಸ್ ಅ ನೇಮ್ ಸೇಸ್, ಬಿಗ್ ಬ್ಯಾಂಗ್ ಅಂದರೆ ಬ್ಯಾಂಗ್ ಅಂತ ಒಂದು ಸೌಂಡ್ ಆಯಿತು ಅಥವಾ ಒಂದು ದೊಡ್ಡ ಸೌಂಡ್ ಆಯಿತು. ಆ ಸೌಂಡಿಂದ ಎಲ್ಲ ನಿಧಾನಕ್ಕೆ ಒಂದೊಂದೇ ಆಗಿ ಫಾರ್ಮ್ ಆಗೋಕ್ಕೆ ಶುರು ಆಯಿತು ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ನಂಬುವ ಥಿಯರಿ ಏನು ಅಂದರೆ, ಒಂದು ಬಿಗ್ ಬ್ಯಾಂಗಿಂದ ಇಡೀ ಯೂನಿವರ್ಸೇ ಫಾರ್ಮ್ ಆಯಿತು. ಇಡೀ ಯೂನಿವರ್ಸೇ ಫಾರ್ಮ್ ಆಯಿತು ಅಂದರೆ ನಾವೆಲ್ಲ ಫಾರ್ಮ್ ಆಗಿದ್ದು ಒಂದು ಬ್ಯಾಂಗಿಂದ ಅಂತ. ಸೊ ಆ ಬ್ಯಾಂಗ್ ಅಂದರೆ ಏನು? ಸೌಂಡ್. ಆ ಸೌಂಡ್ ಹೆಂಗೆ ಬರುತ್ತೆ? ಇಫ್ ಯು ಅಗೇನ್ ಗೋ ಇನ್ ಡೀಟೇಲ್ ಆಫ್ ಯುವರ್ ಸ್ಟಡೀಸ್ ಟು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಆರ್ ಬಿಫೋರ್ ದ್ಯಾಟ್ ನೀವು ಆಲ್ರೆಡಿ ಓದಿರ್ತೀರ. ವೈಬ್ರೇಷನ್ಸ್, ದ ಆಸಿಲೇಷನ್ಸ್ ಕ್ರಿಯೇಟ್ ಅ ಸೌಂಡ್, ದ ವೈಬ್ರೇಷನ್ಸ್ ಕ್ರಿಯೇಟ್ ಅ ಸೌಂಡ್ ಅಂತ. ಸೊ ಒಂದು ವೈಬ್ರೇಷನ್ಸಿಂದ ನಮಗೆ ಸೌಂಡ್ ಜನ್ರೇಟ್ ಆಗುತ್ತೆ. ಆ ಸೌಂಡಿಂದ ಇಡೀ ಯೂನಿವರ್ಸೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈ ಥಿಯರಿನ ಎಲ್ಲರೂ ನಂಬ್ತಾ ಇದ್ದೀವಿ. ಅದೇ ಥರ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಸೈಂಟಿಸ್ಟ್ ಆದ ನಮ್ಮ ಋಷಿಗಳು, ವೇದವ್ಯಾಸರು ಆಲ್ರೆಡಿ ಒಂದು ವೇದಗಳನ್ನ ಬರೆದಿದ್ದಾರೆ. ಆ ವೇದದಲ್ಲಿ ನಮಗೆ ತುಂಬ ಇಂಪಾರ್ಟೆನ್ಸ್ ಇದೆ, ನಮಗೆ ಲರ್ನಿಂಗ್ ಲೆಸನ್ಸ್ ಇದೆ, ನಮಗೆ ಎನರ್ಜೀಸ್ ಇದೆ, ನಮಗೆ ಗೊತ್ತಿಲ್ಲದೆ ಅಷ್ಟು ಪ್ರತಿಫಲ ಸಿಗುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿ ಅಂದರೆ ನಾವು ಸ್ವಲ್ಪ ಅದನ್ನು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ನಮ್ಮ ಲೈಫ್ಗಳು ಎಷ್ಟು ಚೇಂಜ್ ಆಗುತ್ತೆ ಅನ್ನುವ ಉದ್ದೇಶ. ಅರ್ಥ ಆಯ್ತಾ? ಇಡೀ ಪ್ರಪಂಚನೇ ಕ್ರಿಯೇಟ್ ಆಗಿದೆ ಅಂತ ಒಬ್ಬರು ಸೈಂಟಿಸ್ಟ್ ಹೇಳಿದ್ರೆ ನಾವು ನಂಬ್ತಾ ಇದ್ದೀವಿ. ಅದೇ ನಮ್ಮ ವೇದವ್ಯಾಸರು ಅಥವಾ ನಮ್ಮ ಎಲ್ಲ ಋಷಿಗಳು, ನಮ್ಮ ತಂದೆಯರು, ನಮ್ಮ ಆನ್ಸಿಸ್ಟರ್ಸು ಅಥವಾ ನಮ್ಮ ಗುರುಗಳು ಎಲ್ಲರೂ ಹೇಳ್ತಾ ಇದ್ದಾರೆ, ಈ ಸನಾತನ ಧರ್ಮದಲ್ಲಿ ವೇದಗಳಂತ ಇದೆ. ಆ ವೇದಗಳಲ್ಲಿ ಎಷ್ಟೋ ತರಹದ ವೇದ ಮಂತ್ರಗಳಿದೆ. ಅದರಲ್ಲಿ ರುದ್ರ ಅನ್ನೋದು ಒಂದಿದೆ. ಅದನ್ನು, ಅಥವಾ ರುದ್ರ, ಶ್ರೀಸೂಕ್ತ, ಪುರುಸೂಕ್ತ, ಗಣಪತಿ ಅಥವಾ ಶೀರ್ಷ ಯಾವುದೇ ಆಗಲಿ, ಅದನ್ನು ನೀವು ದಿನ ಪ್ರಾಕ್ಟೀಸ್ ಮಾಡಿ, ಪಠನೆ ಮಾಡಿ. ಪ್ರಾಕ್ಟೀಸ್ ಅನ್ನೋಕ್ಕಿಂತ ಪಠನೆ ಮಾಡಿ, ಇಲ್ಲ ಕೇಳಿ, ನಿಮಗೆ ಒಳ್ಳೆ ವೈಬ್ರೇಷನ್ ಸಿಗುತ್ತೆ. ಅಂದರೆ ಎಷ್ಟು ಜನ ನಾವು ಮಾಡ್ತಾ ಇದ್ದೀವಿ? ನಮ್ಮನ್ನು ನಾವೇ ಕ್ವಶನ್ ಮಾಡ್ಕೊಳ್ಳೋಣ ಅಲ್ವಾ? ಸೊ ಈಗ ಅದರದ್ದು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸೌಂಡ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರಲ್ಲ, ಆ ಬಿಗ್ ಬ್ಯಾಂಗ್ ಒಂದು ಸತಿ ಆಗಿದೆ ಅಂತ ಹೇಳಿಲ್ಲ ಸೈಂಟಿಸ್ಟು,
ತುಂಬ ಸತಿ ಆಗಿದೆ ಅಂತ ಹೇಳ್ತಾರೆ. ಆ ತುಂಬ ಸತಿ ಕೌಂಟ್ ಗೊತ್ತಿಲ್ಲ. ಈಗ ಆ ಸೌಂಡ್ ಬಂದಿರೋದು ಏನಂತ ಕೇಳಿಸಿದೆ ಅಂದರೆ ಅದೇ ಬೀಜಾಕ್ಷರಿ ಮಂತ್ರ ಓಂ. ಈಗ ಓಂ ಅಂತ ಕೇಳಿಸ್ತಾ ಎಕ್ಸಾಕ್ಟ್ಲಿ ಅಂತ ಹೇಳಿದ್ರೆ ಎ ಯು ಎಂ ಅಂತ ಕೇಳಿಸ್ತು. ಎ ಅಂದರೆ ಆ, ಯು ಅಂದರೆ ಉ, ಅಂ ಅಂದರೆ ಸೊ ಆ ಉ ಓಂ. ಅದೇ ಥರ ನಮ್ಮ ಮೊಟ್ಟ ಮೊದಲನೆಯ ಬೀಜಾಕ್ಷರಿ ಮಂತ್ರ ಬಂದಿರೋದು ಓಂ. ಶ್ರೀ ರುದ್ರ ಸ್ಟಾರ್ಟ್ ಆಗೋದು ಅಥವಾ ಯಾವುದೇ ವೇದ ಸ್ಟಾರ್ಟ್ ಆಗೋದು ಓಮಿಂದ. ಓಂ ನಮೋ ಭಗವತೆ ರುದ್ರಾಯ, ಓಂ ನಮಸ್ತೆ ರುದ್ರಮನ್ಯ ಭವುತೋ ತೈಷವೇ ನಮಃ, ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಹಿಂಗೆ ಸ್ಟಾರ್ಟ್ ಆಗುತ್ತೆ. ಈಗ ಆ ವೇದಗಳಿಂದನೇ ಪ್ರಪಂಚ ಆಗಿದೆ ಅಂತ ನನ್ನ ಹತ್ರ ಹೇಳೋದಕ್ಕೆ ನನ್ನ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ಆದರೂ ನಾನು ನಂಬೋದು ಆ ಓಂ ಅಥವಾ ಈ ವೇದಗಳು, ನಮ್ಮ ಋಷಿಗಳು ಬರೆದಿರೋದು ಹೇಗೆ ಈ ವೇದಗಳನ್ನ ಅಂದರೆ ಅವರು ದಿವ್ಯ ದೃಷ್ಟಿಯಿಂದ ತಪಸ್ಸಿನ ಫಲಗಳಿಂದ ಒಂದೇ ಉದ್ದೇಶದಿಂದ ತಪಸ್ಸು ಮಾಡಿ ನೀರು ಫುಡ್ ಎಲ್ಲ ತ್ಯಜಿಸಿ ತಪಸ್ಸು ಮಾಡಿದಾಗ ಅವರಿಗೆ ಕೇಳಿಸಿರೋದನ್ನು ಬರೆದಿರೋದು. ಅಂದರೆ ಅವರು ಸೈಂಟಿಫಿಕಲ್ ಆಗಿ ಮಾತಾಡ್ತೀನಿ ಈಗ, ಸೈಂಟಿಫಿಕ್ ಮೆಥಡ್. ಬಿಕಾಸ್ ನನ್ನ ಮೇನ್ ಉದ್ದೇಶ ಆಫ್ ದಿಸ್ ವಿಡಿಯೋ ಈಸ್ ಟು ಎನ್ಶೋರ್ ದಿಸ್ ವಿಡಿಯೋ ರೀಚಸ್ ಟು ಆಲ್ ದ ಯಂಗರ್ ಜನರೇಷನ್ಸ್. ನಮ್ಮ ಯುವ ಪೀಳಿಗೆಗೆ ಇದು ರೀಚ್ ಆಗುತ್ತೆ. ಯಾಕೆಂದರೆ ಯುವ ಪೀಳಿಗೆ ಪ್ರಾಕ್ಟೀಸ್ ಮಾಡಿದ್ರೇ ನಮಗೆ ಇನ್ನು ನೆಕ್ಸ್ಟ್ 2 ಜನರೇಷನ್ಸ್ಗೆ ಈ ಪ್ರಾಕ್ಟೀಸ್ ಹೋಗುತ್ತೆ ಅನ್ನುವುದು ನನ್ನ ಅಭಿಪ್ರಾಯ. ಅದಕ್ಕೆ ಇದನ್ನು ಸೈಂಟಿಫಿಕ್ಕಾಗಿ ಎಲ್ಲದಕ್ಕೂ ಟ್ರೈ ಮಾಡೋಕ್ಕೆ ಬರ್ತೀನಿ. ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಸೈಂಟಿಫಿಕ್ ಕಂಪೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಋಷಿಗಳು ಕೇಳಿಸ್ಕೊಂಡು ಬರೆದಿರುವ ಗ್ರಂಥಗಳು ಅಥವಾ ವೇದಗಳು, ಉಪನಿಷತ್ಗಳು ಎಲ್ಲ ನಮ್ಮ ಋಷಿಗಳು ಕೇಳಿಸ್ಕೊಂಡು ಬರೆದಿರೋದು. ಋಷಿಗಳಿಗೆ ಕೇಳಿಸುತ್ತೆ, ನಮಗೆ ಕೇಳಿಸಿಲ್ಲ. ಯಾಕೆ ಅಂದರೆ ನಮಗೆ ಇನ್ನು ಆ ದಿವ್ಯ ದೃಷ್ಟಿ ಪವರು, ನಮ್ಮ ತಪಸ್ಸು, ನಾವು ಮಾಡುತ್ತಿರುವ ತಪಸ್ಸು ಆ ಲೆವೆಲ್ಗೆ ರೀಚ್ ಆಗಿಲ್ಲ. ಇನ್ನು ನಾವು ರೀಚ್ ಆದರೆ ನಾವು ಬರೆಯಬಹುದು ನಮ್ಮ ವೇದ ಮಂತ್ರಗಳನ್ನ. ಆದರೆ ಈಗಿನ ಕಲಿಯುಗದಲ್ಲಿ ಆ ಥರ ಪವರ್ ಬರೋದಕ್ಕೆ ನಾವು ಎಂಥ ತಪಸ್ಸು ಮಾಡಬೇಕು ಅನ್ನೋದು ಒಂದು ಗುರು ಮೂಲಕ ಆಗುತ್ತೆ. ಈಗ ಅದ್ರ ಬಗ್ಗೆ ಡಿಸ್ಕಷನ್ ಅಲ್ಲ. ಈಗ ನೆಕ್ಸ್ಟ್ ಋಷಿಗಳು ಹೇಗೆ ಬರೆದ್ರು, ಅವ್ರಿಗೆ ಹೆಂಗೆ ಕೇಳಿಸ್ತು ಅಂತ ದಿವ್ಯ ದೃಷ್ಟಿ ಹೇಗೆ ಬಂತು. ಈಗ ಇನ್ನೊಂದು ಸತಿ ನಾನು ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಮಾತಾಡ್ತೀನಿ. ಬಿಗ್ ಬ್ಯಾಂಗ್ ಏನಾಯಿತು, ಸೌಂಡ್ ವೇವ್ಸಿಂದ ಫಾರ್ಮ್ ಆಯಿತು. ಹಾಗಾದರೆ ಎಲ್ಲ ಸ್ಟಾಪ್ ಆಗೋಯ್ತಾ? ನಮ್ಮ ಯೂನಿವರ್ಸ್ ಗ್ರೋ ಆಗೋದು ಸ್ಟಾಪ್ ಆಯಿತಾ? ನಾವು ಗ್ರೋ ಆಗೋದು ಸ್ಟಾಪ್ ಆಗ್ತಾ ಇದ್ದೀವಾ? ನಾವೆಲ್ಲ ಹೇಗೆ ಗ್ರೋ ಆಗ್ತಾ ಇದ್ದೀವಿ? ಎಲ್ಲ ಎನ್ಹ್ಯಾನ್ಸ್ ಹೇಗಾಗ್ತಿದೆ? ಅದೇ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ, ಇನ್ನು ಅದು ಬೆಳೀತಾ ಇದೆ. ಇಟ್ಸ್ ನಾಟ್ ದ ಸ್ಟಾರ್ಟಿಂಗ್, ಇಟ್ಸ್ ನಾಟ್ ದಿ ಎಂಡಿಂಗ್, ಇಟ್ಸ್ ಗ್ರೋಯಿಂಗ್. ಅಂದರೆ ಆ ಗ್ರೋ ಆಗ್ತಿದೆ ಅಂದರೆ ಸೌಂಡ್ ಇನ್ನೂ ಇದೆ ಅಂತ ಅರ್ಥ, ಆ ವೈಬ್ರೇಷನ್ಸ್ ಇನ್ನೂ ಇದೆ ಅಂತ ಅರ್ಥ. ಆ ಇನ್ನೂ ವೈಬ್ರೇಷನ್ಸ್ ಇದೆ ಅಂತ ಹೇಳಿದ್ಮೇಲೆ ನಮ್ಮ ಋಷಿಗಳು ಆ ವೈಬ್ರೇಷನ್ಸ್ನ ಮೂಲಕ ಬರೆದಿರುವ ವೇದಗಳು ಇದು. ಅಂದರೆ ಈ ಯೂನಿವರ್ಸಲ್ಲೇ ನಮ್ಮ ವೇದಗಳು, ನಮ್ಮ ಉಪನಿಷತ್ಗಳು ಇದೆ. ಅದು ಅವ್ರಿಗೆ ಕೇಳಿಸಿದೆ. ಅಂದರೆ ನಮ್ಮ ಬಾಡಿ ಕಂಪ್ಲೀಟ್ ಟ್ರಾನ್ಸ್ಮಿಟರ್ ಆಗಿ ಆ್ಯಕ್ಟ್ ಆಗ್ತಾ ಇದೆ, ರಿಸೀವರ್ ಆಗಿ ಆ್ಯಕ್ಟ್ ಆಗ್ತಿದೆ. ಆ ರಿಸೀವರ್ ಇವಾಗ ಫಾರ್ ಎಕ್ಸಾಂಪಲ್ ಹೇಗೆ ನೀವು ಒಂದು FM ರೇಡಿಯೋದಲ್ಲಿ ಒಂದು ಫ್ರೀಕ್ವೆನ್ಸಿ ಸೆಟ್ ಮಾಡಿ ಒಂದು ಆಡಿಯೋ ಹೆಂಗೆ ಕೇಳ್ತೀರಾ, ಅದೇ ರೀತಿಯಲ್ಲಿ ನಮ್ಮ ಋಷಿಗಳು ಅವರ ಫ್ರೀಕ್ವೆನ್ಸಿನ ಸೆಟ್ ಮಾಡಿಕೊಂಡು ರಿಸೀವರ್ ಆಗಿ ಈ ವೇದ ಪುರಾಣಗಳು, ಈ ಉಪನಿಷತ್ಗಳು ಬರೆದಿದ್ದಾರೆ. ಆ ಬರೆದಿರೋದರಲ್ಲಿ ರುದ್ರ ಬರುತ್ತೆ, ನಮಕ ಚಮಕ ಅಂತ ಈಗಿನ ಭಾಷೆಯಲ್ಲಿ ಹೇಳ್ತೀವಿ. ಸೊ ಈಗ ಎಲ್ಲಿದೆ ಈ ರುದ್ರ ನಮಕ ಚಮಕ? ನಮಗೆ ವೇದಗಳು ಗೊತ್ತು. ಎಷ್ಟು ಥರ ವೇದಗಳು? 4 ವೇದಗಳು. ಯಾವ್ದ್ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಆದರೆ ಆ್ಯಕ್ಚುಯಲ್ ಆಗಿ ತುಂಬ ಸನಾತನದಲ್ಲಿಂದ ಬಂದಿರೋದು ವೇದಗಳಲ್ಲಿ 3 ವೇದ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ. ಈ 3 ವೇದ ಇರೋದು. ಅಂದರೆ ಅಥರ್ವಣ ವೇದ ಎಷ್ಟೊಂದನ್ನ ಸಂಗ್ರಹಿಸಿ ಅದನ್ನು ಒಂದು ವೇದ ಆಗಿ ಮಾಡಿ ಅಥರ್ವಣ ಅಂತ ಎಂಡಲ್ ಮಾಡಿದ್ರು ಹೊತ್ತು ಅದು ಎಲ್ಲ ಈ 3 ವೇದಗಳಲ್ಲೇ ಇರುವುದೇ ಒಂದು ಅಥರ್ವಣ ವೇದ. ಸೊ ಬೇಸಿಕಲಿ ಇರೋದು 3 ವೇದ. ಈಗ ಆ 3 ವೇದದಲ್ಲಿ ಸೆಂಟರ್ ಆಫ್ ದಿ ವೇದ ಯಾವುದು ಅಂದರೆ ಯಜುರ್ವೇದ. ಋಗ್ವೇದ ಫಸ್ಟು, ಯಜುರ್ವೇದ ಸೆಕೆಂಡು, ಸಾಮವೇದ ಥರ್ಡು. ಅಂದರೆ ಸೆಂಟರ್ ಆಗಿರೋದು ಯಜುರ್ವೇದ. ಈ ಯಜುರ್ವೇದದಲ್ಲಿ ಎಷ್ಟೊಂದು ವೇದಗಳಿದೆ. ಆ ಎಷ್ಟೊಂದು ವೇದಗಳಲ್ಲಿ ಸೆಂಟರ್ ಆಗಿರುವುದು ಈ ರುದ್ರ. ಈಗ ನೀವು ನಿಮ್ಮ ಮನೆಯಲ್ಲಿ ದುಡ್ಡು ಅಥವಾ ಗೋಲ್ಡನ್ನು ಎಲ್ಲೆತ್ತಿಟ್ಕೊತೀರಾ? ತುಂಬ ಬಚ್ಚಿಟ್ಟು ತುಂಬ ನೀಟಾಗಿ ಎತ್ತಿಟ್ಕೊತೀರಿ. ಯಾಕೆ? ಅದಕ್ಕೆ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಅಂತ.
ಅದ್ರ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ, ಅದು ಈಸಿಯಾಗಿ ಹೊಟ್ಟೋಗುತ್ತೆ ಅಂತ. ಅದೇ ಥರ ಈ ರುದ್ರ ಇಡೀ ವೇದಗಳಲ್ಲೇ ವ್ಯಾಲ್ಯೂಯೇಷನ್ ಜಾಸ್ತಿ ಇರೋದ್ರಿಂದ ವೇದಗಳಲ್ಲೇ ಮಧ್ಯವಾದ ವೇದ ಯಜುರ್ವೇದದಲ್ಲೇ ಹಾರ್ಟ್ ಆಫ್ ದಿ ವೇದದಲ್ಲಿ ಒಂದು ಸೆಂಟರಲ್ಲಿ ಒಂದು ಅನುವಾಕ ಆಗಿ ಇಟ್ಟಿರುವುದೇ ಈ ರುದ್ರ. ಇನ್ನೆಷ್ಟು ಪವರ್ಫುಲ್ ಆಗಿದ್ರೆ ಈ ರುದ್ರನ ನಮ್ಮ ಋಷಿಗಳು ಅಷ್ಟು ನೀಟಾಗಿ ಬರೆದು ಅಷ್ಟು ಕ್ಯಾಲ್ಕುಲೇಟೆಡ್ ಆಗಿ ಇಟ್ಟಿದ್ದಾರೆ. ನೆಕ್ಸ್ಟು ಈ ರುದ್ರದಲ್ಲಿ ಏನೇನಿದೆ ಅದರದ್ದು ಎಕ್ಸಾಕ್ಟ್ ಮೀನಿಂಗು ಎಲ್ಲ ಹೇಳ್ಕೊಂಡು ಹೋಗೋಕ್ಕೆ ಮುಂಚೆ ನಾನು ಪ್ರಾಕ್ಟಿಕಲ್ ಆಗಿ ಒಂದು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ, ಕರೆಕ್ಟ್? ಅದನ್ನು ಏನು ಟ್ರೈ ಮಾಡ್ತೀನಿ ಅಂತ ಇವಾಗ ಹೇಳ್ತೇನೆ. ನಾನು ರುದ್ರ ಒಂದು ಅನುವಾಕ ಚಾಂಟ್ ಮಾಡ್ತೀನಿ, ಯಾಕೆಂದರೆ ಟೈಮ್ ಕಡಿಮೆ ಇರೋದ್ರಿಂದ ಒಂದು ಅನುವಾಕ ಚಾಟ್ ಮಾಡ್ತೀನಿ. ಚಾಟ್ ಮಾಡೋಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ, ಒಂದು ಆ್ಯಪ್ ಇದೆ, ಸೌಂಡ್ ಸ್ಪೆಕ್ಟ್ರಮ್ ಆ್ಯಪ್ ಅಂತ ಒಂದು ಡೌನ್ಲೋಡ್ ಮಾಡಿದೆ. ಈ ಆ್ಯಪ್ ನಿಜವಾಗಲೂ ಏನು ತೋರಿಸುತ್ತೆ ಅಂದರೆ ಆಸಿಲೇಷನ್ಸ್ನ ಸೌಂಡ್ ಎಷ್ಟು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಅದು ಆಸಿಲೇಷನ್ಸ್ ಅಥವಾ ವೈಬ್ರೇಷನ್ಸ್ ಅದನ್ನು ಕಂಡುಹಿಡಿದು ಈ ಹಾರಿಸಾಂಟಲ್ಲು ವರ್ಟಿಕಲ್ ಅಲ್ವಾ, ಈ ಹಾರಿಸಾಂಟಲಲ್ಲಿ ಏನಿದೆ ಅಂದರೆ ಒಂದು ಸೌಂಡ್ ಹೇಳುತ್ತೆ, ಇನ್ನೊಂದು ಆಸಿಲೇಷನ್ಸ್ ಹೇಳುತ್ತೆ. ಓಕೆನಾ? ಗ್ರಾಫ್. ಈ ಗ್ರಾಫ್ ನಿಮ್ಮ ಮುಂದೆ ಇಟ್ಟಿರ್ತೀನಿ. ಈಗ ನಿಮ್ಮ ಮುಂದೆ ಇಟ್ಬಿಟ್ಟು ನಾನು ಒಂದು ಅನುವಾಕ ಆಫ್ ದ ರುದ್ರ ಹೇಳ್ತೀನಿ. ಅದನ್ನು ನೆಕ್ಸ್ಟ್ ಗ್ರಾಫಾಗಿ ಫಾರ್ಮ್ ಆಗುತ್ತೆ. ಆ ಫಾರ್ಮ್ ಆದಾಗ ಎಷ್ಟು ಫ್ರೀಕ್ವೆನ್ಸಿ ಬಂದಿದೆ ಅಂತ ನೀವೇ ನೋಡಿ ಅಂತೆ. ಅದನ್ನು ತೋರಿಸ್ಬಿಟ್ಟು ಮುಂದೆ ಮಾತಾಡ್ತೀನಿ. ಓಂ ಏಕಾಚ ಮೇ ತ್ರಿಸ್ತಶ್ಚ ಮೇ ಪಂಚ ಚ ಮೇ ಸಪ್ತ ಚ ಮೇ ನವ ಚ ಮ ಏಕಾದಶ ಚ ಮೇ ತ್ರಯೋದಶ ಚ ಮೇ ಪಂಚದಶ ಚ ಮೇ ಸಪ್ತದಶ ಚ ಮೇ ನವದಶ ಚ ಮ ಏಕವಿಗಂಸತಿಶ್ಚ ಮೇ ತ್ರಯೋವಿಗಂಸತಿಶ್ಚ ಮೇ ಪಂಚವಿಗಂಸತಿಶ್ಚ ಮೇ ಸಪ್ತವಿಗಂಸತಿಶ್ಚ ಮೇ ನವವಿಗಂಸತಿಶ್ಚ ಮ ಏಕತ್ರಿಗಂಸಶ್ಚ ಮೇ ತ್ರಯಸ್ತ್ರಿಗಂಸಶ್ಚ ಮೇ ಚತುಶ್ಚ ಮೇ ಅಷ್ಟೌ ಚ ಮೇ ದ್ವಾದಶ ಚ ಮೇ ಷೋಡಶ ಚ ಮೇ ವಿಗಂಸತಿಶ್ಚ ಮೇ ಚತುರ್ವಿಗಂಸತಿಶ್ಚ ಮೇ ಅಷ್ಟಾವಿಗಂಸತಿಶ್ಚ ಮೇ ದ್ವಾತ್ರಿಗಂಸಶ್ಚ ಮೇ ಷಟ್ತ್ರಿಗಂಸಶ್ಚ ಮೇ ಚತ್ವಾರಿಗಂಸಶ್ಚ ಮೇ ಚತುಶ್ಚತ್ವಾರಿಗಂಸಶ್ಚ ಮೇ ಅಷ್ಟಾಚತ್ವಾರಿಗಂಸಶ್ಚ ಮೇ ವಾಜಶ್ಚ ಪ್ರಸವಶ್ಚಾಪಿತಶ್ಚ ಸುವಶ್ಚ ಕೃತಶ್ಚ ಮೂರ್ಧ್ವಾಚನಿಯಷ್ಟಿಯಂತ್ಯಾಯನಷ್ಟ್ಯಾಂ ತೆಚ್ಚ ಭುವನಶ್ಚ ಭುವನಶ್ಚಾಧಿಪತಿಶ್ಚ. ಎಲ್ಲ ನೋಡಿದ್ರಲ್ಲ? ಈಗ ಒಂದು ಗ್ರಾಫ್ ಕ್ರಿಯೇಟ್ ಆಗಿದೆ. ಆ ಗ್ರಾಫ್ನ ನಿಮಗೆ ತೋರಿಸ್ತೀನಿ. ಗ್ರಾಫ್ ನೋಡ್ತಾ ಇದ್ದೀರಾ? ಒಂದು ರೆಡ್ ಲೈನ್ ಫಾರ್ಮ್ ಆಗಿದೆ. ಈ ರೆಡ್ ಲೈನ್ ಏನು ತೋರಿಸ್ತಾ ಇದೆ ಅಂದರೆ, ಈ ರೆಡ್ ಲೈನ್ ಮೂಲಕ ಇಲ್ಲಿ 240ಗೆ ಪೀಕಲ್ ಇದೆ. 240ಇಂದ 950ವರೆಗೂ ನನ್ನ ವಾಯ್ಸ್ 40 to 60 ಒಳಗಡೆ ಓಡಾಡ್ತಿದೆ. ಅಂದರೆ 40 to 60 ನನ್ನ ವಾಯ್ಸ್ ಎನರ್ಜಿ ಅಥವಾ ವಾಯ್ಸ್ದು ಒಂದು ಸೌಂಡನ್ನು ಹೇಗೆ ನೀವು ಮೆಷರ್ ಮಾಡ್ತೀರ ಅಂದರೆ ಡಿ ಬಿಲ್ ಮೆಷರ್ ಮಾಡ್ತೀರಾ. ಆ ಮೆಷರ್ಮೆಂಟ್ ನನಗೆ 40 to 60 ಒಳಗಡೆ ಬಂದಿದೆ. ಆ 40 to 60 ಒಳಗಡೆ ನಾನು ಏನು ಫ್ರೀಕ್ವೆನ್ಸಿ ಜನ್ರೇಟ್ ಮಾಡಿದ್ದೀನಿ ಅಂದರೆ, ಈ ರುದ್ರ ಹೇಳಿದಾಗ ನಾನು ಮಾಡಿದ್ದೀನಿ ಅನ್ನೋಕ್ಕಿಂತ ಈ ರುದ್ರದಿಂದ ಜನ್ರೇಟ್ ಆಗಿರೋ ಫ್ರೀಕ್ವೆನ್ಸಿ, ಹೇಳಿದಾಗ ಜನ್ರೇಟ್ ಆಗಿರೋ ಫ್ರೀಕ್ವೆನ್ಸಿ 240 to 950 ಅಲ್ಲಿ ನಿಮಗೆ ಲೈನು ಸ್ಯಾಚುರೇಷನ್ ಲೈನ್ ಬಂದಿರುತ್ತೆ. ಅದಕ್ಕಿಂತ ಮುಂಚೆ ನಾನು ತೊಗೊಂಡಿದ್ದು, ಅದಾದಮೇಲೆ ನಾನು ಬಿಟ್ಟಿದ್ದು, ಅದು ಕೆಳಗಡೆ ಹೋಗಿದೆ, ತೊಗೊಂಡಿದ್ದೆ, ಎಲ್ಲ ಆಗಿದೆ. ಸೊ 240 to 950 ಫ್ರೀಕ್ವೆನ್ಸಿ ನೀವು ನೋಡ್ಬೋದು. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಈ 240 to 950 ಒಳಗಡೆ ಬಂದಿದೆ ಅಂತ ಹೇಳಿದ್ದೀನಿ. ಅಂದರೆ 240 to 950 ಒಳಗಡೆ ನಾನು ಒಂದು ಫ್ರೀಕ್ವೆನ್ಸಿನ ನಾನು ರುದ್ರ ಹೇಳಿದಾಗ ನನ್ನ ಬಾಯಿಂದ ಜನರೇಟ್ ಮಾಡ್ತಾ ಇದ್ದೀನಿ. ವಿಚ್ ಮೀನ್ಸ್ ಆ ಫ್ರೀಕ್ವೆನ್ಸಿಲಿ ನಾನು ಏರ್ನ ಆಸಿಲೇಟ್ ಮಾಡ್ತಾ ಇದ್ದೀನಿ. ಅಂದರೆ ಅದು ನಿಮ್ಮ ಮೈಂಡಿಗೆ ಬಂದಾಗ, ಅಥವಾ ಅದು ನಿಮ್ಮ ಕಿವಿಗೆ ಹೋಗಿ, ನಿಮ್ಮ ಮೈಂಡಿಗೆ ಹೋಗಿ, ನಿಮ್ಮ ಬಾಡಿಗೆ ಹೋದಾಗ, ಐ ವಿಲ್ ಟೆಲ್ ಯು, ಈಗ ಹೊಸದಾಗಿ ಸೌಂಡ್ ಹೆಲ್ತ್ ಅಂತೆಲ್ಲ ಬಂದಿದೆ. ಆಮೇಲೆ ಮೆಡಿಟೇಷನ್ಸ್ ಅಥವಾ ಮತ್ತೊಂದು ಏನೇನೋ ಬಂದಿದೆ. ಎಲ್ಲದರಲ್ಲೂ ನಿಮಗೆ ಒಂದು ಸೌಂಡ್ ಪ್ಲೇ ಮಾಡ್ತಾರೆ, ಅಥವಾ ಎಲ್ಲದಕ್ಕೂ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಅದು ಯಾವುದು ಅಂದರೆ ಒಂದೊಂದು ಲೆವೆಲ್ ಆಫ್ ಫ್ರೀಕ್ವೆನ್ಸಿಗೆ ಒಂದೊಂದು ಹೀಲ್ ಮಾಡುವಷ್ಟು ಕೆಪಾಸಿಟಿ ಇರುತ್ತೆ. ಎಲ್ಲ ಹೀಲಿಂಗ್ ಕೆಪಾಸಿಟಿನೂ ನಿಮಗೆ 240ಇಂದ 950 ಒಳಗಡೆ ಬರುತ್ತೆ. ಇಟ್ ಈಸ್ ಟ್ರೂ, ಯು ಕ್ಯಾನ್ ಗೋ ಆ್ಯಂಡ್ ಸರ್ಚ್. ಅಂದರೆ
ಎಷ್ಟೊಂದು ಜನ ಅದ್ರ ಬಗ್ಗೆನೇ ರಿಸರ್ಚ್ ಮಾಡಿ ಓದ್ತಾ ಇರಬೇಕಾದ್ರೆ ಅದನ್ನು ಕಣ್ಣಿಡಿದ ಮೇಲೆ 950 ಫ್ರೀಕ್ವೆನ್ಸಿಗೆ ಸೆಟ್ ಮಾಡಿ ಇವ್ರಿಗೆ ಇದನ್ನು ಹೋಗುತ್ತೆ, ಅಥವಾ 245 ಮಾಡಿ ಅಥವಾ 432 ಮಾಡಿ ಅಂತ ಒಂದು ಫ್ರೀಕ್ವೆನ್ಸಿ ತೊಗೊಂಡು ಬ್ರೈನ್ಗೆ ಇಷ್ಟು ಯೂಸ್ ಆಗುತ್ತೆ, ಅಥವಾ ಬ್ರೈನ್ಗೆ ಯಾವಾಗ ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ, ಯಾವ್ದು ಮೆಮೊರಿ ಪವರ್ ಎಲ್ಲ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಡಿಪ್ರೆಷನ್ ಯಾವ್ದು ಹೋಗುತ್ತೆ, ನಿಮಗೆ ಹ್ಯಾಪಿನೆಸ್ ಯಾವಾಗ ಕ್ರಿಯೇಟ್ ಆಗುತ್ತೆ, ಪೀಸ್ಫುಲ್ ಯಾವಾಗ ಕ್ರಿಯೇಟ್ ಆಗುತ್ತೆ, ನಿಮ್ಮ ಬ್ರೈನ್ ಎಕ್ಸಾಕ್ಟ್ಲಿ ಹೌ ಇಟ್ ಇಸ್ ಫಂಕ್ಷನಿಂಗ್ ಅನ್ನೋದು ನಿಮ್ಮ ಆಸಿಲೇಷನ್ಸ್ ನೀವೇನು ಕೇಳಿಸ್ಕೊತಾ ಇರೋ ಅದ್ರಲ್ಲಿ ಬರ್ತಾ ಇದೆ. ಇವಾಗ ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಪ್ರೂವ್ ಮಾಡಿದ್ದೀನಿ ನಿಮ್ಮ ಫ್ರೆಂಟಲ್ಲಿ. ನಮ್ಮ ರುದ್ರ ಹೇಳಿದ್ರು ಅದೇ ಫ್ರೀಕ್ವೆನ್ಸಿಲಿ ಬರುತ್ತೆ. ಒಬ್ಬರೇ ಈ ಫ್ರೀಕ್ವೆನ್ಸಿಗೆ ಬರ್ತಾ ಇರೋದು ನಮಗೆ ಆರೋಗ್ಯಕ್ಕೆ ಹಾನಿಕರ ಇದೆ ಅಂತ ಹೇಳಿಬಿಟ್ರೆ ನೋಡೋಣ ಸರ್, ಸಾಧ್ಯನೇ ಇಲ್ಲ. ಸೊ ಈ ಫ್ರೀಕ್ವೆನ್ಸಿಲಿ ಒಂದು ಫ್ರೀಕ್ವೆನ್ಸಿ ಸೆಟ್ ಮಾಡಿ ಒಂದಕ್ಕೆ ಹೀಲ್ ಮಾಡ್ತಾರಲ್ಲ ಎಷ್ಟೊಂದು ಜನ. ನಾನು ಹೇಳ್ತಾ ಇದ್ದೀನಿ, ನಮ್ಮ ರುದ್ರದಲ್ಲಿ ಒಂದನ್ನು ಕ್ಯೂರ್ ಮಾಡಲ್ಲ, ಎಲ್ಲ ಕ್ಯೂರ್ ಮಾಡೋ ಫ್ರೀಕ್ವೆನ್ಸಿನೂ ಇದೆ. ನಾನು ರುದ್ರ ಹೇಳಿದಾಗ ಜಸ್ಟ್ 2 ಮಿನಿಟ್ಸ್ ಅಥವಾ 1 ಮಿನಿಟ್ ನಾನು ಹೇಳಿದ್ದನ್ನು ಇಷ್ಟು ಫ್ರೀಕ್ವೆನ್ಸಿ ಜನ್ರೇಟ್ ಮಾಡಿ ಇಷ್ಟು ಕರೆಕ್ಟಾಗಿ ಇಷ್ಟೇ ಸ್ಯಾಚುರೇಷನಲ್ಲಿ ದೀರ್ಘ ಸ್ವರ, ರಸಸ್ವರ, ನಾನು ಸ್ವರಗಳು ಹೇಳಿದಾಗ ಆ ಸ್ವರಗಳು ಅದೇ ರೀತಿಲಿ ಹೇಳಿದಾಗ ಜನ್ರೇಟ್ ಆದರೆ, ಜಸ್ಟ್ ಇಮ್ಯಾಜಿನ್ ಸರ್, ನಮ್ಮ ವೇದ ಮಂತ್ರಗಳಲ್ಲಿ ಒಂದು ಸತಿ ರುದ್ರಾಭಿಷೇಕ ಮಾಡೋದಕ್ಕೆ 30 ನಿಮಿಷ ಹಿಡಿಯುತ್ತೆ, ಇಡೀ ಪೂಜೆ ಮಾಡೋದಕ್ಕೆ 2 ಅವರ್ ಇಡುತ್ತೆ. ಆ 2 ಅವರು 10 ಜನ ಪುರೋಹಿತರು ಕೂತ್ಕೊಂಡು ಕ್ರಿಯೇಟ್ ಮಾಡೋ ಆಸಿಲೇಷನ್ಸು ಇನ್ನು ಎಷ್ಟು ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಮಾಡಬೇಡ. ಸೊ ಸೈಂಟಿಫಿಕಲಿ ಇಟ್ ಈಸ್ ಪ್ರೂವ್ನ್. ನೀವು ವೇದ ಹೇಳಿದಾಗ ಅಥವಾ ನೀವು ವೇದ ಕೇಳಿದಾಗ ನಿಮಗೆ ಕಂಪ್ಲೀಟ್ ಪೀಸ್ಫುಲ್, ಆಮೇಲೆ ಡಿಪ್ರೆಷನ್ಸು ಅಥವಾ ಏನೇನು ಹೊಸ ಥರ ರೀತಿಯಲ್ಲಿ ಸಫರ್ಸ್ ಪಡ್ತಾ ಇದ್ದಾರೆ ಈಗಿನ ಯಂಗ್ ಜನ್ರೇಷನ್ಸ್, ಎವ್ರಿಥಿಂಗ್ ವಿಲ್ ಬಿ ಕ್ಯೂರ್ಡ್. ನಿಮಗೆ ಇರೋ ಎಲ್ಲ ಹ್ಯಾಪಿನೆಸ್ಸು ನಿಮಗೆ ಸಿಗುತ್ತೆ. ಆ್ಯಂಡ್ ರಿಮೆಂಬರ್, ಡಿ ಎನ್ ಎ ಈ ಸೌಂಡ್ ವೇವ್ಸ್ನ ಇಟ್ಸ್ ಅ ಗುಡ್ ರಿಯಾಕ್ಟರ್ ಫಾರ್ ದ ಸೌಂಡ್ ವೇವ್ಸ್. ಡಿ ಎನ್ ಎ ಅಥವಾ ನಿಮ್ಮ ಬೋನ್ಸ್, ಇನ್ಕ್ಲೂಡಿಂಗ್ ಬೋನ್ಸ್, ಮೂಳೆಗಳು, ಏನು ಮೂಳೆಗಳಿದೆ ಅದು ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸರ್, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನಿಮ್ಮ ಬ್ರೈನ್ ಮೇನ್, ನಿಮ್ಮ ಹಾರ್ಟ್, ಎವ್ರಿಥಿಂಗ್ ವಿಲ್ ಅಬ್ಸಾರ್ವ್ಸ್ ಯುವರ್ ದ ಸೌಂಡ್. ಸೊ ಯೂನಿವರ್ಸೇ ಸೌಂಡಿಂದ ಆದಮೇಲೆ ನಿಮ್ಮ ಬಾಡಿನೂ ಸೌಂಡಿಂದ ಆದಮೇಲೆ ಇದೂ ಸೌಂಡೇ. ಈ ಸೌಂಡು ನೀವು ಜನ್ರೇಟ್ ಮಾಡಿದ್ರೆ ನಿಮ್ಗೆ ಇಷ್ಟು ಒಳ್ಳೆಯದು. ಇಷ್ಟು ಹೇಳೋದಕ್ಕೆ 17 ನಿಮಿಷ ಆಯಿತು. ಇನ್ನು ನಾನು ರುದ್ರದ ಬಗ್ಗೆ ಸ್ಟಾರ್ಟೇ ಮಾಡಲಿಲ್ಲ. ಮುಂದೆ ಹೇಳ್ತೀನಿ ರುದ್ರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ. ರುದ್ರಾಭಿಷೇಕ ಹೇಗೆ ಮಾಡೋದು, ಲಘುನ್ಯಾಸ ಮಹನ್ಯಾಸ ಅಂದರೆ ಏನು, ರುದ್ರಾಭಿಷೇಕಕ್ಕೆ ಯಾವ ಡೈರೆಕ್ಷನಲ್ಲಿ ಕುತ್ಕೋಬೇಕು, ಆಮೇಲೆ ಇನ್ನು ಮಿಕ್ಕಿದ್ದು ರುದ್ರದಲ್ಲಿ ಮೀನಿಂಗ್ ಏನು, 3 ಥರ ಮೀನಿಂಗ್ ಬರುತ್ತೆ, ಯಾವ್ಯಾವ ಮೀನಿಂಗ್ಸಲ್ಲಿ ಏನೇನಿದೆ, ಇದನ್ನೆಲ್ಲ ಹೇಳುವ ಪ್ರಯತ್ನ ಮಾಡ್ತೀನಿ. ಈಗ ವಿಡಿಯೋ ತುಂಬ ಲಾಂಗ್ ಇರೋದ್ರಿಂದ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಕೊನೆಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಸನಾತನ ಧರ್ಮದ ಬಗ್ಗೆ ಈಗಿನ ಪೊಲಿಟಿಷಿಯನ್ಸ್ ತುಂಬ ಜನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಒಂದು ಪಾರ್ಟಿ ಅಂತಲ್ಲ, ಎಲ್ಲ ಪಾರ್ಟಿಗಳು ಎಲ್ಲರೂ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಮಾತಾಡ್ತಾ ಇದ್ದಾರೆ. ನಾನು ಹೇಳೋದು ಒಂದೇ, ಸನಾತನ ಧರ್ಮವನ್ನು ಯಾರು ಬೆಳೆಸೋದು ಬೇಡ, ಯಾರು ನಶಿಸೋದು ಬೇಡ, ಅದೇನಂತಾರೆ ಎರಾಡಿಕೇಟ್ ಮಾಡೋದು ಬೇಡ, ಏನೂ ಮಾಡೋದು ಬೇಡ. ನಮಗೆ ಯಾರಿಗೂ ಅಷ್ಟು ಅರ್ಹತೆಯೂ ಇಲ್ಲ ಸರ್. ಸನಾತನ ಧರ್ಮವನ್ನು ನಾವು ಪಾಲಿಸೋಣ. ಸನಾತನ ಧರ್ಮವನ್ನು ನಾವು ಪಾಲಿಸಿದ್ರೆ ಸಾಕು, ಅದರಿಂದ ಶಿಕ್ಷಣ ಸಿಗುತ್ತೆ ನಮಗೆ. ಅದನ್ನು ಪಾಲಿಸಿದ್ರೆ ನಮಗೆ ಅದರಿಂದ ಯೂಸ್ಫುಲ್ ಹೊತ್ತು ನಾವು ಸನಾತನ ಧರ್ಮಕ್ಕೆ ಏನು ಮಾಡೋದು ಬೇಡ ಸರ್. ಅದು ಲೈಫ್ ಲಾಂಗ್ ಇಟ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಪ್ರಪಂಚ, ನಮ್ಮ ಯೂನಿವರ್ಸ್ ಇರೋವರೆಗೂ ನಮ್ಮ ಸನಾತನ ಧರ್ಮ ಇರುತ್ತೆ. ಯಾರಿಗೂ ಏನು ಅದನ್ನು ಮಾಡುವ ಪವರ್ಸ್ ಇಲ್ಲ ಸರ್, ಯಾರಿಗೂ ಇಲ್ಲ. ಒಳ್ಳೆಯದಾಗಲಿ. ನಮಸ್ಕಾರ.